ಕರಾವಳಿ ಭಾಗದ ಸಾಕಷ್ಟು ಕಥೆಗಳು ಒಂದಿಷ್ಟು ಕುತೂಹಲವನ್ನು ಹುಟ್ಟಿಸ್ತಾ ಇರ್ತಕ್ಕಂಥದ್ದು ಸಿನಿಮಾಗಳು ಕೂಡ ತಯಾರಾಗ್ತಾ ಇರ್ತಕ್ಕಂಥದ್ದು. ಈಗ ಆ ಸಾಲಿಗೆ ಮಾರ್ನಮಿ ಸಿನಿಮಾ ಕೂಡ ಸೇರಿದೆ. ಸೊ ಮಾರ್ನಮಿ ಈಗಾಗಲೇ ಸಾಂಗ್ ರಿಲೀಸ್ ಆಗಿದೆ, ಒಂದು ದೊಡ್ಡ ಕುತೂಹಲವನ್ನು ಹುಟ್ಟಿಸಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಟಿ ಚೈತ್ರಾ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಚೈತ್ರಾ, ಹೇಗಿದ್ದೀರಾ? ಎಷ್ಟು ಸ್ಪೆಷಲ್ ಮಾರ್ನಮಿ ನಿಮ್ಮ ಲೈಫಲ್ಲಿ ಅಂತ? ನಾನು ಚೆನ್ನಾಗಿದ್ದೀನಿ. ಅಂದರೆ ನಾವು ಅವಾಗಲೇ ಮಾತಾಡ್ಕೊಳ್ತಾ ಇದ್ವಿ, ನನ್ನ ಫಸ್ಟ್ ಸಿನಿಮಾ ಹೆಸರಲ್ಲೇ ನಾನು ಇನ್ನೂ ನೇಮ್ ಸೇವ್ ಮಾಡ್ಕೊಂಡಿರೋದು ಅಂತ. ಅವಾಗಿಂದ ಮಾನಮಿ ಸಿನಿಮಾ ಜರ್ನಿ ಇಟ್ ಹ್ಯಾಸ್ ಬಿನ್ ವೆರಿ ಸ್ಪೆಷಲ್. ಆ್ಯಂಡ್ ಆಗ್ಲಿಂದ ಈಗಿನವರೆಗೂ ಹೊಸ ಪಾತ್ರ ತೊಗೊಳ್ಬೇಕು, ಇಲ್ಲ ಹೊಸ ವಿಭಿನ್ನ ಕಥೆಗಳನ್ನ ಚೂಸ್ ಮಾಡ್ಕೊಳ್ಬೇಕು ಅಂತಲೇ ಇತ್ತು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಭಾಗಕ್ಕೆ ಸೇರುವಂಥ ಕಥೆನೇ ಮಾರ್ನಮಿ ಸಿನಿಮಾ ನನಗೆ. ಆ್ಯಂಡ್ ಈ ಪಾತ್ರ ಕೂಡ ಆ್ಯಸ್ ದೀಕ್ಷಾ, ಇದರಲ್ಲಿ ನನ್ನ ಪಾತ್ರದ ಹೆಸರು ದೀಕ್ಷಾ. ತುಂಬ ಚಾಲೆಂಜಿಂಗ್ ಆಗಿತ್ತು ಪ್ಲೇ ಮಾಡೋಕ್ಕೆ. ಭಾಷೆಯಿಂದ ಹಿಡಿದು, ಭಾಷೆ ಅನ್ನೋದಕ್ಕಿಂತ ಕನ್ನಡ ಆಗಿದ್ರೂ ಅಲ್ಲಿದು ಡೈಲೆಕ್ಟ್ ಬೇರೆ ಆಗುತ್ತೆ, ಮಂಗಳೂರು ಕನ್ನಡ ಬೇರೆ, ಅವ್ರು ಮಾತಾಡೋ ಶೈಲಿ ಬೇರೆ ಇರುತ್ತೆ. ಸೊ ಅದನ್ನು ಪಿಕ್ ಮಾಡಿಕೊಂಡು ಮಂಗಳೂರವಳೇ ಆಗಿ ಕಾಣಿಸೋದಕ್ಕೂ ಅಲ್ಲಿ ಥರ ಬಿಹೇವ್ ಮಾಡೋದಕ್ಕೂ ಅದೆಲ್ಲವೂ ಕಷ್ಟ ಆಗಿತ್ತು ಒಂದು ರೀತಿಯಲ್ಲಿ. ಅದೆಲ್ಲನೂ ತುಂಬ ಇಷ್ಟಪಟ್ಟು ಮಾಡಿರೋದ್ರಿಂದ ಈಗ ಒಂದು ರೀತಿಯಲ್ಲಿ ಅದು ಸ್ಕ್ರೀನ್ ಮೇಲೆ ಬಂದಿದೆ. ಸೊ ಅದನ್ನು ನೋಡೋಕ್ಕೆ ಖುಷಿ ಆಗ್ತಾ ಇದೆ. ವೆರಿ ಪಾಸಿಟಿವ್ ಫೀಲಿಂಗ್ ಇದೆ. ಸ್ಕ್ರೀನ್ ನಮ್ಮ ಟ್ರೈಲರ್ ಆಗಿರಲಿ, ಟೀಸರ್ ಆಗಿರಲಿ, ಎಲ್ಲವೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಸಾಂಗ್ಗಳು ಮ್ಯೂಸಿಕ್ ವೈಸ್ ಆಲ್ಸೋ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್. ಸೊ ಎಕ್ಸೈಟೆಡ್. ನಾನು ಐ ಥಿಂಕ್ ಆಡಿಯನ್ಸ್ ನಾವೇನು ಮಾಡಿದ್ದೀವಿ ಅಂತ ತೋರಿಸೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆ್ಯಂಡ್ ಅವ್ರು ನೋಡಿದ್ರೆ ಅದು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಆ್ಯಂಡ್ ಇನ್ನೂ ಹೆಚ್ಚಿನ ಜನಕ್ಕೆ ಅದು ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸದ್ಯ. ನೀವು ಹೇಳ್ತಾ ಇದ್ರಿ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ, ಅಂದರೆ ಒಂದು ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾನ ಒಪ್ಕೊಳ್ಳೋವಂಥದ್ದಲ್ಲ, ಯಾಕಿದ್ದೀನಿ ಅನ್ನೋಂಥದ್ದು ಪ್ರಶ್ನೆ ಮಾಡಿ ಒಪ್ಕೋತೀನಿ ಅನ್ನೋಂಥ ರೀತಿಯಲ್ಲಿ. ಅಂದರೆ ನಿಮ್ಮ ಪಾತ್ರಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಆಗಿರಬೇಕು ಅನ್ನೋಂಥದ್ದು. ಸೊ ಇದನ್ನು ಚೂಸ್ ಮಾಡುವಾಗ ಸೊ ಏನು ನಿಮಗೆ ತುಂಬ ಟ್ರಿಗರ್ ಮಾಡ್ತಾ ಅಂತ? ಸೇಮ್ ಥಿಂಗ್. ಇವಾಗ ಈ ಕಥೆ ಕೇಳಿದಾಗ ನನ್ನ ಪಾತ್ರ ಏನಾದರೂ ಈ ಸಿನಿಮಾದಿಂದ ತೆಗೆದುಬಿಟ್ರೆ ಕಂಪ್ಲೀಟಾಗಿ ಈ ಕಥೆನೇ ಇರೋದಿಲ್ಲ, ಮಾರ್ನಮಿ ಅನ್ನೋ ಸಿನಿಮಾನೇ ಇರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರುವಂಥ ಪಾತ್ರ ದೀಕ್ಷಾ ಅನ್ನೋ ಪಾತ್ರ. ಸೊ ಅವಳಿಗೆ ತುಂಬ ನನಗೆ ಆ್ಯಕ್ಟರ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಸಿಕ್ಕಿದೆ ಈ ಸಿನಿಮಾದ ಮೂಲಕ. ಆ್ಯಂಡ್ ಆ ಗ್ರಾಫ್ ಇರ್ಬೋದು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಈ ಕ್ಯಾರೆಕ್ಟರ್ ಹೇಗೆ ಏನೋ ಒಂದು ತಿರುವುಗಳಲ್ಲಿ ಏನೋ ಜೀವ್ಸಕ್ಕೆ ಸಿಗತ್ತೆ, ಆ್ಯಂಡ್ ಹೇಗೆ ಅದು ಎಂಡ್ ಆಗುತ್ತೆ ಅನ್ನೋದು, ಆ ಕಥೆಗೆ ಹೇಗೆ ಎಂಡ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆ ಒಂದು ಗ್ರಾಫ್ನ ಪ್ಲೇ ಮಾಡಿದ್ದಕ್ಕೆ ಈ ಪಾತ್ರ ನಿರ್ವಹಿಸುವಾಗ. ಹಾಗಾಗಿ ಇದು ಎಕ್ಸೈಟಿಂಗ್ ಆಗಿತ್ತು. ನನ್ನ ಪಾತ್ರ ತುಂಬ ಪ್ರಾಮುಖ್ಯ ವಹಿಸುತ್ತೆ ಈ ಒಂದು ಕಥೆಯಲ್ಲಿ ಅನ್ನೋದು.